ಸಾಯಿ ಭಕ್ತರಿಗೆಲ್ಲ ಶ್ರೀ ಸಾಯಿ ಸೌರಭ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಈ ದಿನ ನಮ್ಮೊಂದಿಗೆ ಮೊದಲೇ ಹೇಳಿರೋ ಹಾಗೆ ಬಾಬನ ಭಕ್ತರಿಗೆ ಅನುಭವವನ್ನು ತಿಳಿಸುವಂಥ ಕಾರ್ಯಕ್ರಮ ಇದು. ಇವತ್ತಿನ ದಿವಸ ಬಾಬನ ಭಕ್ತರೊಬ್ಬರಾದಂಥ ಪುಷ್ಪ ಅವರು ನಮ್ಮ ಜೊತೆ ಬಂದಿದ್ದಾರೆ. ಬನ್ನಿ ಮೊದಲು ಅವ್ರನ್ನ ಸ್ವಾಗತ ಮಾಡೋಣ. ಪುಷ್ಪ ಅವರೇ ನಮಸ್ಕಾರ. ನಮಸ್ಕಾರ ಮೇಡಮ್. ಅದನ್ನು ಪ್ರೇ ಮಾಡ್ತಾ ಇದ್ದೀನಿ. ಆವಾಗಿಂದಲೂ ನನಗೆ ಸ್ವಲ್ಪವಾಗಿ ಬಾಬನ ಮೇಲೆ ಮೊದಲು ರಾಘವೇಂದ್ರ ಸ್ವಾಮಿಗಳನ್ನ ನಾನು ಪೂಜಿಸ್ತಾ ಇದ್ದೆ. ಆಮೇಲೆ ಮಿರಾಕಲ್ ನಡೀತು. ಏನು ಅಂತಂದರೆ ನನಗೆ ತುಂಬ ಕಷ್ಟ ಕಾರ್ಪಣ್ಯ ಎಲ್ಲ ಬರೋಕ್ಕೆ ಶುರುವಾಯಿತು. ಆವಾಗ ಯಾರೋ ದಾರಿ ತೋರಿಸಿದ್ರು, ಈ ಥರ ಬಾಬನ್ನ ನಂಬಿ ಅಂತ ಅಂದರು. ನಮ್ಮದೇ ಆವಾಗ ಒಂದ್ಸರಿ ಕನಸಿನಲ್ಲಿ ಬಂದು 11 ವರ್ಷದ ಹಿಂದೆ, ಸುಮಾರು 2011ನೇ ಇಸ್ವಿ. ಆವಾಗ ನಾನು ರಾಮಕೃಷ್ಣ ನಗರದಲ್ಲಿ ದೇವಸ್ಥಾನ ಕಟ್ತಾ ಇದ್ರಲ್ಲಿ. ಅಲ್ಲಿಂದ ಬರಬೇಕಾದ್ರೆ ನಾನು ಸುಮ್ಮನೆ ಓಂ ಸಾಯಿರಾಮ್ ಅಂತ ಅಂದೆ. ಆವಾಗ ರಾತ್ರಿ ಕನಸಿನಲ್ಲಿ ಅವ್ರು ಬಂದು ಒಂದು ಫೋಟೋದಿಂದ ಬಂದು ನನಗೆ ನಿನ್ನ ಕಷ್ಟ ಎಲ್ಲ ನಿವಾರಣೆ ಆಗುತ್ತೆ, ನೀನೇನು ಯೋಚನೆ ಮಾಡಬೇಡ, ಇಲ್ಲಿಗೆ ಮುಗೀತು ಅಂತ ಅನ್ಕೋ, ನೀನು ಯಾವಾಗಲೂ ಧ್ಯಾನ ಮಾಡ್ತಾ ಇರ್ತೀಯ, ನಿನ್ನೆಲ್ಲ ಕಷ್ಟನೂ ನಿವಾರಣೆ ಆಗುತ್ತೆ ಅಂತ ಅಂದರು. ಆವಾಗ ನಾನು ಅವ್ರ ಫೋಟೋದಿಂದ ಬಂದು ಅವ್ರ ಪಾದಕ್ಕೆ ನಮಸ್ಕಾರ ಮಾಡಿದ್ದಂತೂ ಇನ್ನೂ ನನಗೆ ಚೆನ್ನಾಗಿ ಜ್ಞಾಪಕ ಇದೆ. ಆವಾಗಲಿಂದ ಸ್ವಲ್ಪ ಧೈರ್ಯ ಬಂತು ನನಗೆ. ಆಮೇಲೆ ಅಲ್ಲಿಂದ ಬಂದಮೇಲೆ ನಮ್ಮ ಮಗನಿಗೆ ಕೆಲಸ ಸಿಗಬೇಕಾಗಿತ್ತು. ಯಾರೋ ಹೇಳಿದ್ರು ಒಂದು 9 ವಾರ ಪೂಜೆ ಮಾಡಿ ಅಂತ. ಆಮೇಲೆ 9 ವಾರ ಪೂಜೆ ಮಾಡಿದೆ. 2ನೇ ವಾರದಲ್ಲೇ ನಮ್ಮ ಮಗನಿಗೆ ಕೆಲಸ ಸಿಕ್ತು ಬೆಂಗಳೂರಿನಲ್ಲಿ. ಇನ್ನು ನನಗೆ ಅವ್ರ ಮೇಲೆ ನಂಬಿಕೆ ಜಾಸ್ತಿ ಆಯಿತು. ಬಲಗಡೆಯಿಂದ ಹೂವು ಕೊಟ್ಟರು ಅವರು ನನಗೆ. ಆವಾಗ ಏನು ಮಿರಾಕಲ್ಲಪ್ಪ, ಕೇಳ್ಕೊಂಡ ತಕ್ಷಣ 2ನೇ ವಾರದಲ್ಲೇ ನನಗೆ ಈ ಥರ ರಿಸಲ್ಟ್ ಸಿಗ್ತಲ್ಲ ಅಂತ ಅಂದ್ಬಿಟ್ಟು ತುಂಬ ಆಶ್ಚರ್ಯನೂ ಆಯಿತು, ತುಂಬ ಇಷ್ಟನೂ ಆಯಿತು. ಆಮೇಲೆ ಕಣ್ಣಲ್ಲಿ ನೀರು ಬಂತು ನನಗೆ ಬಾಬನ ಪೂಜೆ ಮಾಡಿದಾಗ. ಆಮೇಲೆ ಅದನ್ನೆಲ್ಲ ನಾನು ಪೂಜಿತ ಅಂತ ನನ್ನ ಬೋರ್ಗಿತ್ತಿಯವಳು ಸಿಸ್ಟರಿಂದ ಅವಳ ಹತ್ರ ನಾನೆಲ್ಲ ಹೇಳ್ಕೊಟ್ಟೆ. ಆಮೇಲೆ 9 ವಾರ ಪೂಜೆ ಮಾಡಿದ್ಮೇಲೆ ಎಲ್ಲರಿಗೂ ನಾನು ಪ್ರೇರೇಪಿಸಿದಂತೆ ನಾನು ಎಲ್ಲನೂ ಪೂಜೆ ಮಾಡಿ ಆಮೇಲೆ ಎಲ್ಲರಿಗೂ ಎಲ್ಲನೂ ಕುಂಕುಮ ಕೊಟ್ಟು ಎಲ್ಲ ಮಾಡಿದೆ. ಆಮೇಲಿಂದ ಎಲ್ಲನೂ ಸುಧಾರಣೆ ಆಗ್ತಾ ಬಂತು. ಆದರೂ ನನಗೆ ಜಾಸ್ತಿ ಭಕ್ತಿ ಬಂತು ಅವ್ರ ಮೇಲೆ. ತಕ್ಷಣ ಎಲ್ಲ ಕೊಡ್ತಾರಲ್ಲ ಅಂತ. ಈಗಲೂ ಮೊನ್ನೆ ನಮ್ಮ ಬಾಬಾ ಮಂದಿರದಲ್ಲಿ ಮೃತ್ಯುಂಜಯ ಪಠಣ ಮಾಡಿದ್ವಿ. ಮೃತ್ಯುಂಜಯ ಪಾರಾಯಣ, ಮೃತ್ಯುಂಜಯ ಪಾರಾಯಣ ಮತ್ತು ಸರ್ವ ಕಷ್ಟ ನಿವಾರಣ ದಶನಾಮ ಸ್ತೋತ್ರ, ಸಾಯಿ ಬಾಬಂದು ಸ್ತೋತ್ರ ಹೇಳಿದ್ವಿ. ಆವಾಗಲೂ ನನಗೆ ಮಿರಾಕಲ್ ನಡೀತು. ಏನೋ ಒಂದು ಎಲ್ಲ ಒಳ್ಳೆಯದಾಗ್ತಾ ಇದೆ ಅವ್ರ ದಯದಿಂದ, ಅವ್ರ ಅನುಗ್ರಹದಿಂದ, ಅವ್ರ ಮೇಲೆ ಇಟ್ಟಿರೋ ನಂಬಿಕೆಯಿಂದ ಅವರು ನನಗೆ ಎಲ್ಲ ಫಲಿಸ್ತಾ ಇದ್ದಾರೆ. ಅಷ್ಟೇ ನನಗೆ ಗೊತ್ತಿರೋದು. ಇದುವರೆಗೂ ಚೆನ್ನಾಗಿದ್ದೀನಿ. ನಿಜಕ್ಕೂ ಒಳ್ಳೇದು ಮಾಡ್ತಾ ಬಂದಿದ್ದಾರೆ. ನಿಮ್ಗೆ ದಾರಿ ತೋರಿಸ್ತಾ ಇದ್ದಾರೆ. ನಿಮ್ಮ ಕಷ್ಟದಲ್ಲಿ ಭಾಗಿಯಾಗಿ ನಿಮಗೆ ದಾರಿ ತೋರಿಸ್ತಾ ಬಂದಿದ್ದಾರೆ ಬಾಬಾ ಅವರು. ಆಮೇಲೆ ನಿಮ್ಮ ಮಗನ ಕೆಲಸನೂ ಆಗಿದೆ ಅಂತ ಹೇಳಿದ್ರಿ. ನಿಮ್ಮ ಎಷ್ಟು ಭಕ್ತಿ ತೋರಿಸ್ತಿರೋ ಅಷ್ಟು ಬಾಬಾ ನಿಮ್ಗೆ ಒಲಿತಾರೆ. ಅವ್ರು ನಿಮ್ಗೆ ದಾರಿ ದೀಪವಾಗಿ ದಾರಿ ತೋರಿಸ್ತಾ ಬರ್ತಾ ಇರ್ತಾರೆ, ಫಲನೂ ಕೊಡ್ತಿದ್ದಾರೆ ಅಂತ ಹೇಳಿದ್ರಿ. ಇನ್ನೇನಾದರೂ ಪವಾಡ ನಡೆದಿದೆಯಾ ನಿಮ್ಮ ಜೀವನದಲ್ಲಿ? ಅದ್ರಲ್ಲಿ ಒಂದೆರಡು. ಸರಿ, ಆಯಿತು. ಹಾಗಾದರೆ ಜನಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಎಲ್ಲರೂ ಬಾಬನ ನಂಬಿ, ಎಲ್ಲರೂ ಅನುಗ್ರಹಕ್ಕೆ ಪಾತ್ರರಾಗಿ, ಅವರು ನಮ್ಮದಷ್ಟು ನಿಮಗೆ ಕಷ್ಟ ನಿವಾರಣೆ ಆಗುತ್ತೆ ಅನ್ನೋದಕ್ಕೆ ಹೇಳಕ್ಕೆ ಬಯಸ್ತೀನಿ ನಾನು. ಇನ್ನೇನಾದರೂ ಹೇಳೋದಿತ್ತು ಅಂದರೆ ಹೇಳ್ಬೋದು. ನೀವು ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಹೇಳಿದ್ರಿ, ಅಲ್ಲಿ ಭಜನೆಯಲ್ಲೆಲ್ಲ ಭಾಗವಹಿಸ್ತೀರಾ ಅಂತ ಕೇಳ್ಪಟ್ಟಿದ್ದೀನಿ. ಅಲ್ಲಿ ನಮ್ಮ ಗುರುಗಳಾದಂತಹ ಹೇಮಾ ಮೇಡಮ್ ಅಂತ ಇದ್ದಾರೆ. ಅವರು ನಮಗೆ ಸಾಯಿ ಬಾಬನ ಹಾಡುಗಳು ತುಂಬ ಹೇಳ್ಕೊಟ್ಟಿದ್ದಾರೆ. ಅಲ್ಲಿ ಹೋಗಿ ನಮಗೆ ಅವ್ರದ್ದು ಧ್ಯಾನ ಮಾಡಿದ ತಕ್ಷಣವೇ ನಮಗೇನೋ ಒಂದು ಆನಂದ ಸಿಗುತ್ತೆ.
ಅದರಿಂದ ಖುಷಿ ಸಿಗುತ್ತೆ, ತುಂಬ ಸಂತೋಷ ಆಗುತ್ತೆ. ಒಟ್ಟಿನಲ್ಲಿ ಇನ್ನೇನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ಹೇಳೋದಕ್ಕೆ ಮಾತುಗಳೇ ಬರ್ತಾ ಇಲ್ಲ. ಎಲ್ಲ ಅವ್ರ ಇಚ್ಛೆಯಿಂದಲೇ ನಡ್ತಾ ಇದೆ ಎಲ್ಲನೂ. ಧನ್ಯವಾದಗಳು ಮೇಡಮ್. ಈ ದಿನ ಬಂದು ನಮ್ಮ ಕಾರ್ಯಕ್ರಮದಲ್ಲಿ ನಿಮ್ಮ ಮನದಾಳದ ಮಾತುಗಳು ಹಾಗೆ ಅನುಭವಗಳು ತುಂಬಾ ಕೊಟ್ಟಿದ್ದಾರೆ ನಿಮಗೆ. ಅದನ್ನು ಹೇಳ್ಕೊಳ್ಳೋಕ್ಕೂ ಧೈರ್ಯ ಇರಬೇಕು, ಹೇಳ್ಕೊಳ್ಳೋಕ್ಕೂ ಮನ್ಸು ಕೊಡಬೇಕು. ಆ ಮನ್ಸು ಕೊಡೋದು ಎಲ್ಲ ಬಾಬಾ ಅವರೇ. ಹಂಗಾಗಿ ನಿಮಗೆ ಮತ್ತೊಮ್ಮೆ ವಂದನೆಗಳನ್ನು ಹೇಳ್ತಾ ನಮಸ್ಕಾರ ಅನ್ನೋಂಥೇಳಿ. ನಮಸ್ಕಾರ. ನಮಸ್ಕಾರ, ಧನ್ಯವಾದಗಳು. ಧನ್ಯವಾದ.